ದಿಲ್ಲಿ ಪೊಲೀಸರು ಅತಿ ದೊಡ್ಡ ಉಗ್ರ ದಾಳಿಯನ್ನ ತಡೆದಿದ್ದಾರೆ. ದಿಲ್ಲಿ ಪೊಲೀಸ್ ವಿಶೇಷ ಘಟಕದಿಂದ ಉಗ್ರರ ಸಂಚು ಬಯಲಾಗಿದೆ. ದಿಲ್ಲಿ ಪೊಲೀಸ್ ವಿಶೇಷ ಘಟಕದಿಂದ ಉಗ್ರರ ಸಂಚು ಬಯಲಾಗಿದೆ. ಇಸ್ಲಾಮಿಕ್ ಸ್ಟೇಟ್ ಉಗ್ರರ ಸಂಚನ್ನ ದಿಲ್ಲಿ ಪೊಲೀಸರು ಬಯಲು ಮಾಡಿದ್ದಾರೆ. ನೋಡಿ, ದಿಲ್ಲಿ ಮತ್ತೆ ರಾಂಚಿ ಸೇರಿದಂತೆ ಹಲವೆಡೆ 12ಕ್ಕೂ ಹೆಚ್ಚು ಶಂಕಿತ ಉಗ್ರರನ್ನ ಬಂಧನ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಮುಂಬೈನಿಂದ ದಿಲ್ಲಿಗೆ ಬಂದಿದ್ರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ವಿಷಕಾರಿ, ರಾಸಾಯನಿಕ, ಸ್ಫೋಟಕ ವಸ್ತು ಎಲ್ಲವನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸುಧಾರಿತ ಸ್ಫೋಟಕ ಸಾಧನ ಅಂದ್ರೆ IED ಅದನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಪತ್ತೆಯಾಗಿದೆ. ಅದರ ಜೊತೆಗೆ ಸೋಡಿಯಂ ಬೈಕಾರ್ಬೊನೇಟ್ ಮತ್ತು ಸಲ್ಫರ್ ಪುಡಿ ಇದು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಲ್ಫರ್ ಪೌಡ್ರಿಂದ ಬ್ಲಾಸ್ಟ್ ಮಾಡೋದಕ್ಕೆ, ಬೆಂಕಿ ಹಚ್ಚೋದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದೆಲ್ಲ ಕೇವಲ ಲ್ಯಾಬ್ಗಳಲ್ಲಿ ಮಾತ್ರ ಸಿಗುತ್ತೆ. ಕೆಮಿಸ್ಟ್ರಿ ಲ್ಯಾಬಲ್ಲಿ ಸಿಗುವಂಥ ಕೆಮಿಕಲ್ಸ್ ಇದೆಲ್ಲ. ನೈಟ್ರಿಕ್ ಆಸಿಡ್ಡು, ಸೋಡಿಯಂ ಬೈಕಾರ್ಬೊನೇಟು, ಆಮೇಲೆ ಸಲ್ಫರ್ ಪುಡಿ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ದಿಲ್ಲಿ ಪೊಲೀಸರ ವಿಶೇಷ ಘಟಕದಿಂದ ಶಂಕಿತ ಉಗ್ರರನ್ನ ಬಂಧನ ಮಾಡಲಾಗಿದೆ. ಜೊತೆಗೆ ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ? ಪ್ರಭು, ಒಂದು ಪೊಲೀಸರಿಗೆ ಸಿಕ್ಕಂತ ಒಂದು ನಿಖರವಾದ ಮಾಹಿತಿಯ ಮೇರೆಗೆ ಒಂದು ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಏನೊಂದು ಮುಂಬೈಯಿಂದ ಈ ಉಗ್ರರು ದಿಲ್ಲಿಗೆ ಬಂದಿದ್ರು ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಒಂದು ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ದಿಲ್ಲಿಯ ಯಾವ ಪ್ರದೇಶದಲ್ಲಿ ದಾಳಿ ನಡೆಸಿದ್ದಾರೆ ಅನ್ನೋದನ್ನ ಪೊಲೀಸರು ಇನ್ನೂ ಮಾಧ್ಯಮಗಳಿಗೆ ಬಹಿರಂಗ ಮಾಡಿಲ್ಲ. ಆದ್ರೆ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಒಂದು ನಡೆದ ದಾಳಿ, ಅದು ದಿಲ್ಲಿಯ ಒಂದು ಈಶಾನ್ಯ ಭಾಗದಲ್ಲಿ ನಡೆದ ದಾಳಿ ಅಂತ ಬಿಟ್ಟು ಪೊಲೀಸ್ನವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಒಟ್ಟು 12 ಜನನ ವಶಕ್ಕೆ ಪಡೆದಿದ್ದಾರೆ. ಕೇವಲ ದಿಲ್ಲಿ ಮಾತ್ರ ಅಲ್ಲ, ರಾಂಚಿನಲ್ಲೂ ಕೂಡ ಈ ಒಂದು ದಾಳಿ ನಡೆದಿದೆ, ಜಾರ್ಖಂಡ್ನ ರಾಜಧಾನಿ. ಈ ಒಂದು ಸಂದರ್ಭದಲ್ಲಿ ಅಬೂಬಕರ್ ಅಲಿಯಾಸ್ ಸುಫಿಯಾನ್ ಮತ್ತೆ ಅಫ್ತಾಬ್ ಅನ್ನೋ ಇಬ್ರು ಅವರೇ ಒಂದು ಕಿಂಗ್ ಪಿನ್ಗಳು ಅಂತ ಗೊತ್ತಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಡ್ಯಾನಿಶ್ ಅನ್ನೋ ವ್ಯಕ್ತಿ ಕೂಡ ಆತ 3ನೇ ಕಿಂಗ್ ಪಿನ್ ಅಂತ ಗೊತ್ತಾಗಿದ್ದು, ಆತ ರಾಂಚಿಯಲ್ಲಿ ಆತನ್ನ ವಶಕ್ಕೆ ಪಡೆಯಲಾಗಿದೆ. ಇವರೆಲ್ಲರೂ ಸೇರಿ ಒಟ್ಟು ಇವಾಗ ಸದ್ಯದ ಮಟ್ಟಿಗೆ 5 ಜನನ್ನ ಅರೆಸ್ಟ್ ಮಾಡಿದೀವಿ ಅಂತ ತೋರಿಸಿದ್ದಾರೆ. ಆದ್ರೆ ಒಟ್ಟು 12 ಜನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ವಿಚಾರಣೆ ನಡೀತಾ ಇದೆ. ಇನ್ನು ಈ ಒಂದು ದಿಲ್ಲಿಯ ಒಂದು ಮನೆಯಲ್ಲಿ ಅವರು ಇದ್ದಂತ ಪ್ರದೇಶದಲ್ಲಿ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಫೋಟಕ ನಡೆಸೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕೋ ಅವೆಲ್ಲವೂ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ಬೋದು, ನೈಟ್ರಿಕ್ ಆಸಿಡ್ ಇರ್ಬೋದು, ಸೋಡಿಯಂ ಬೈಕಾರ್ಬೊನೇಟ್ ಮತ್ತೆ ಸಲ್ಫರ್ ಪೌಡರ್ಗಳಿರ್ಬೋದು, ಅವೆಲ್ಲ ಸಿಕ್ಕಿದೆ. ಜೊತೆಗೆ ಈ ಒಂದು ರಾಸಾಯನಿಕ ವಸ್ತುಗಳನ್ನ ಸ್ಫೋಟ ಮಾಡೋದಕ್ಕೆ ಬೇಕಾದಂತ ಸುಧಾರಿತ ಸ್ಫೋಟಕ ಸಾಧನ ಅಂತ ಕರಿತೀವಿ, ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ EID ಅಂತ, ಅದನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಂದು ಅಚ್ಚರಿಯ ವಿಚಾರ ಏನಂದ್ರೆ PH ವ್ಯಾಲ್ಯೂ ಚೆಕರ್ ಅಂತ ಒಂದು ಯಂತ್ರ ಬರುತ್ತೆ. ಅದನ್ನ ಆಲ್ಕಲೈನ್ ಮಟ್ಟವನ್ನ ಕಂಡುಹಿಡಿಯೋದಕ್ಕೆ ಒಂದು ಬಳಸುವಂಥದ್ದು. ಆ ಒಂದು ವ್ಯಾಲ್ಯೂ ಚೆಕರ್ನ ಕೂಡ ಅವ್ರ ಮನೆಯಲ್ಲಿ ಸಿಕ್ಕಿದೆ. ಬಾಲ್ ಬೇರಿಂಗ್ಗಳು ಅಂದ್ರೆ ಬಾಂಬ್ ಸ್ಫೋಟಕ್ಕೆ ಮುನ್ನ ಬಾಲ್ ಬೇರಿಂಗ್ ನ ಬಾಂಬ್ ನ ಸುತ್ತಲೂ ಜೋಡಿಸಿ ಸ್ಫೋಟ ಮಾಡದಂತ ಸಂದರ್ಭದಲ್ಲಿ ಆ ಬಾಲ್ಗಳು ಏನೊಂದು ಬೇರಿಂಗ್ ನಲ್ಲಿ ಬಳಸುವಂತ ಬಾಲ್ಗಳು ಬುಲೆಟ್ ರೀತಿ ನುಗ್ಗಿ ಹೆಚ್ಚಿನ ಜನರ ಒಂದು ಸಾವಿಗೆ ಕಾರಣ ಆಗುತ್ತೆ ಅಂತ ಬಾಲ್ ಬೇರಿಂಗ್ಗಳನ್ನ ವಶಕ್ಕೆ ತಗೊಂಡಿದ್ದಾರೆ. 4 ಚೂರಿಗಳು ಸಿಕ್ಕಿದೆ, ಮತ್ತೆ 10,500 ಹಣ ಕೂಡ ಸಿಕ್ಕಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ತೂಕದ ಯಂತ್ರ ಕೂಡ ಸಿಕ್ಕಿದೆ. ಅಂದ್ರೆ ಯಾವ್ಯಾವ ಆಸಿಡ್ಗಳನ್ನ, ಯಾವ್ಯಾವ ರಾಸಾಯನಿಕಗಳನ್ನ ಎಷ್ಟು ಪ್ರಮಾಣದಲ್ಲಿ ಬೆರೆಸಬೇಕು ಅಂತ ಹೇಳಿ ಅಳತೆ ಮಾಡೋದಕ್ಕೆ ಒಂದು ವೇಯಿಂಗ್ ಮಿಷಿನ್ ಇಟ್ಕೊಂಡಿದ್ರು, ಅದು ಕೂಡ ಪೊಲೀಸ್ನವ್ರಿಗೆ ಸಿಕ್ಕಿದೆ. ಇವೆಲ್ಲ ವಸ್ತುಗಳ ಜೊತೆಗೆ ಒಂದಷ್ಟು ಮದರ್ ಬೋರ್ಡ್ ಸೇರಿದಂತೆ ಎಲೆಕ್ಟ್ರಾನಿಕ್ ಸಾಧನಗಳು ಪೊಲೀಸ್ನವರಿಗೆ ಸಿಕ್ಕಿದೆ. ಈಗ ಶಂಕಿತರ ವಿಚಾರಣೆ ನಡೀತಾ ಇದೆ. ಈ ಉಗ್ರರು ಎಲ್ಲಿಂದ ಬಂದ್ರು ಮತ್ತೆ ಎಲ್ಲಿ ದಾಳಿ ನಡೆಸೋದಕ್ಕೆ ಸಂಚು ಮಾಡಿದ್ರು ಅನ್ನೋದು ಕೆಲವೇ ದಿನಗಳಲ್ಲಿ ಬಯಲಾಗಲಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್, ನೀವೆಲ್ಲ ಡೀಟೇಲ್ಸ್ಗಾಗಿ.